ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ತೋಳ ಮತ್ತು ಕುರಿ. ಕರಡಿಯೊಂದಿಗೆ ಹೋರಾಡುವಾಗ ತೋಳ ಒಂದು ಗಾಯಗೊಂಡಿತು. ಆ ತೋಳಕ್ಕೆ ಆಹಾರ ಮತ್ತು ನೀರನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಆ ತೋಳದ ಮುಂದೆ ಒಂದು ಕುರಿ ಹಾದು ಹೋಗುತ್ತಿತ್ತು. ತೋಳ ಆ ಕುರಿಯನ್ನು ಕಂಡು ನೀರು ಕೊಡುವಂತೆ ಕೇಳಿತು. ನೀರು ಕೇಳುವ ನೆಪದಲ್ಲಿ ಆ ಕುರಿಯನ್ನು ತಿಂದು ಅದರಿಂದ ತಾನು ಘನ ಆಹಾರವನ್ನು ಪಡೆಯುವ ಶಕ್ತಿಯನ್ನು ಹೊಂದಬಹುದು ಎಂದು ದುರಾಲೋಚನೆಯಿರಿತ್ತು. ಮಾನವೀಯ ದೃಷ್ಟಿಯಿಂದ ಆ ಕುರಿ ನೀರು ತಂದುಕೊಡಲು ಮುಂದಾಗಿ, ಆದರೆ ಆ ತೋಳದ ಕುತಂತ್ರ ಬುದ್ಧಿಯನ್ನು ಶೀಘ್ರದಲ್ಲೇ ಅರಿತ ಕುರಿಯು ತಾನು ತೋಳದ ಬಾಯಿಗೆ ತುತ್ತಾದೇನು ಎಂದು ತೋಳಕ್ಕೆ ನೀರು ಸಿಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಸ್ನೇಹಿತರೆ, ಈ ಕಥೆಯ ನೀತಿ ನೀವು ಗಮನ ಹರಿಸಿದರೆ ವ್ಯಕ್ತಿಯ ಹಿಂದಿನ ಉದ್ದೇಶಗಳನ್ನು ನೀವು ಗುರುತಿಸಬಹುದು, ಹಾಗೆ ಅವರ ಕುತಂತ್ರದ ಬಲೆಗೆ ಸಿಗದೆ ಪಾರಾಗಬಹುದು. ಸ್ನೇಹಿತರೆ, ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.